ಪುಟ್ಟಕ್ಕ ಪುಟ್ಟಕ್ಕ ಬಾರಪ್ಪ ಬಾರೋ ಮನೆ ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ ಏನು ಇವತ್ತು ಇಪ್ಪಟ್ಟು ಖುಷಿಯಾಗಿದೆ. ಮೊದಲು ಪುಟ್ಟಕ್ಕನನ್ನು ಕರೀರಿ, ನನಗೆ ಅವ್ರ ಹತ್ರ ಮಾತಾಡಬೇಕು. ಈ ಎಟ್ಟಿ ಯಜಮಾನ ನಾನು ನಂತವ್ 7 ಅವು ಕೇಳಿಸ್ಕೊಳಂಗಿದ್ರೆ ಕಾರತ್ತೀನಿ. ಗಂಡತಮ್ಮ, ಇದು ನಿಮ್ಮ ಹತ್ರ ಹೇಳೋ ವಿಷಯ ಅಲ್ಲ, ಎಂತದಕ್ಕಂದ್ರೆ ಇದು ತುಂಬಾ ಸಂತೋಷದ ವಿಷಯ. ಐ ಲೈಕ್ ಇಟ್. ಬಾಬಣ್ಣ ಯಾನದು ಗಲಾಟೆ? ಪುಟ್ಟಕ್ಕ ಈ ಕಲ್ಟಿವೇಟರ್ ಏನೋ ದೊಡ್ಡ ಸ್ಕೆಚ್ ಹಾಕೊಂಡ್ ಬಂದಿರಂಗ ಅವನಲ್ಲ. ಅಯ್ಯೋ ರಾಕಿರಯ್ಯವ್ರೆ, ನೀವೇ ನನ್ನ ಕಾಲು ಹಿಡ್ಕೊಂಡಿದ್ದೀರಿ, ಬುಡಿ ನನ್ನ ಕಾಲ. ನೀವು ಆಶೀರ್ವಾದ ಮಾಡಿ ನನಗೆ, ಆಮೇಲೆ ಕಾಲ್ ಬಿಡ್ತೇನೆ. ಆಮೇಲೆ ಪುಟ್ಮಲಿ ಬೇಕಿದ್ರೆ ಆಶೀರ್ವಾದ ಮಾಡ್ತೀನಿ, ದುಡ್ಡು ಕೊಡಲ್ಲ ಅಂತ ಹೇಳಮ್ಮೆ. ರಾಕಿರಯ್ಯವ್ರೆ, ನಾನು ನಿಮ್ಗೆ ಆಶೀರ್ವಾದ ಮಾಡೇ ಮಾಡ್ತೀನಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಎದ್ದೋಳಿ ಮ್ಯಾಕೆ. ಥ್ಯಾಂಕ್ಸ್ ಪುಟ್ಟಕ್ಕ, ಥ್ಯಾಂಕ್ಸ್. ಅವ್ರಿಗೆ ಮಾಸ್ಟ್ರೆ, ನಿಮಗೆ ದುಡ್ಡಿನ ವಿಷಯ ಬಿಟ್ಟು ಬೇರೆ ಯಾವ ಯೋಚನೆ ಕೂಡ ಬರೋದಿಲ್ವಾ? ಅಡ ಕಲ್ಟಿವೇಟ್ರು ಕೈಲಿ ಬಿಸ್ಕೆಟ್ ಇದ್ರಿ ನಾಯಿ ಬಾಲ್ ಅಳ್ಳಾಡ್ಸೋದು ವಿಷಯ ಏನಂತ ಹೇಳು. ಪುಟ್ಟಕ್ಕ, ಅದು ಅದು ರಾಕಿರಯ್ಯವ್ರೆ, ಯಾಕಿಂಗ್ ನಾಚ್ಕತಾ ಇದ್ದೀರಿ? ನಮ್ಮ ಬಾಬಣ್ಣ ಏನೋ ಅಂದ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ. ಅದೇನು ಅಂತ ಹೇಳಿ. ಐ ಲೈಕ್ ಇಟ್. ಪುಟ್ಟಕ್ಕ, ನಿಮ್ಮದು ಚಿನ್ನದಂತ ಮನಸ್ಸು. ನೀವೆಂತದಕ್ಕೆ ಕಬ್ಬಿಣದ ತುಂಡನ್ನು ಮದುವೆ ಆದದು? ಯಾನ್ ಮಾಡೋದು ರಾಕಿರಯ್ಯವ್ರೆ, ನನ್ನ ಹಳ್ಳಿ ಹುಡುಗಿ ಅಲ್ವಾ, ಅದಕ್ಕೆ ಈ ದನಕಾಯೋನ್ಗೆ ಈ ಬಾಬಣ್ಣನ್ಗೆ ನನ್ನ ಗಂಟಾಕ್ಬಿಟ್ರು. ಅಡ ಕಲ್ಟಿವೇಟ್ರು, ಈಗ ನಿನ್ನ ವಿಷಯ ಹೇಳಿಯಾ ಇಲ್ಲ ನನ್ನ ವಿಷಯ ಕೇಳಿಯಾ? ಪುಟ್ಟಕ್ಕ ನೋಡಿ, ಯಾರ ಇವಳು? ನಿಮಗೆ ಇಷ್ಟ ಆದ್ಲ ಹೇಳಿ? ಸಾನೆ ಇಷ್ಟ ಆದ್ಲು, ನೋಡಕ್ಕೆ ಬೋ ಪಸಂದಗವಳೆ, ರಾಜ್ಕುಮಾರಿ ಇದ್ದಂಗವಳೆ. ಯಾರ ಇವಳು? ಇಷ್ಟು ಹೇಳಿದ್ರಲ್ಲ ಸಾಕು, ನಾನು ಇವಳನ್ನ ಲವ್ ಮಾಡ್ತಾ ಇದ್ದೇನೆ, ಇವಳನ್ನೇ ಮದುವೆ ಆಗ್ತಿದ್ದೀನಿ. ಅಡ ಕಲ್ಟಿವೇಟ್ರು, ಸೋಪ್ ಅಡ್ವರ್ಟೈಸ್ಮೆಂಟ್ ಕೊಡಕ್ ಬಂದಿರೋ ಹುಡುಗಿನ ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಕೋಪ್ ತಕೊಂಡಯ್ಯ. ಅದು ಅಡ್ವರ್ಟೈಸ್ ಮಾಡುವ ಹುಡುಗಿ ಅಲ್ಲ, ನನಗೆ ಅಡ್ಜಸ್ಟ್ ಆಗಿರೋ ಹುಡುಗಿ. ನಾನು ಇವಳನ್ನ ಲವ್ ಮಾಡ್ತಿದ್ದೀನಿ. ಇವಳನ್ನು ನೋಡೋದಕ್ಕೆ ದಂತದ ಗೊಂಬೆ, ನೀನು ಬೀಜ ಇಲ್ದೇ ಇರೋ ದಾಳಿಂಬೆ. ಇದನ್ನೆಲ್ಲ ಕೇಳಿದ ಮೇಲೆ ನಮ್ಮಲ್ಲಿ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಒಂದೇ, ಹೀಗೂ ಉಂಟೆ? ಉಂಟೆಲ್ಲ ನಿಮ್ಮ ಅಜ್ಜಿ ಶುಂಠಿ. ನಾನು ಅದಕ್ಕೆ ಮೊದಲೇ ಹೇಳಿದ್ದು ನಿಮ್ಮ ಹತ್ರ ಯಾವ ವಿಷಯ ಹೇಳ್ಬಾರ್ದಂತ. ನಿಮ್ಮ ಹತ್ರ ಒಳ್ಳೆ ವಿಷಯ ಹೇಳೋದೊಂದೇ, ಬೆಳಿಗ್ಗೆದು ಗೂಬೆ ಮುಸುಂಟು ನೋಡೋದು ಒಂದೇ. ಐ ಲೈಕ್ ಇಟ್. ಬಾಬಣ್ಣ ಇಷ್ಟು ವರ್ಷ ಆದ್ಮೇಲೆ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟವ್ರೆ, ನೀನಾಕ ಅಡ್ವಾಯ್ ಹಾಕಿರಿ? ರಾಕಿ ಅವ್ರೆ, ಒಳ್ಳೆ ಸಿಹಿ ಸುದ್ದಿ ಹೇಳಿದಿರಿ. ಇರಿ, ಹೋಗಿ ಸಕ್ಕರೆ ತಕೊಂಬತ್ತೀರಿ. ಅಡ ಕಲ್ಟಿವೇಟ್ರು, ನೀ ಹೇಳ್ತಾರ ದಿಟ್ವಾ, ಆ ಹೆಣ್ಣು ನಿನ್ನ ಇಷ್ಟಪಡ್ತಾ ಇದ್ದ? ನಿಮ್ಮ ಮನೆಗೂ ನಿಜ. ಅಡವ್, ನೀನು ಮದುವನಾರು ಆಗು, ಮಶಾಣಕಾರು ಹೋಗು, ನನ್ನ ಮೇಲೆ ಆಣೆ ಯಾಕಪ್ಪ ಆಗ್ತಾ ಇದೆ? ಆ ಹೆಣ್ಣು ನಿನ್ನ ಹೆಂಗ್ ಲವ್ ಮಾಡಕ್ ಒಪ್ಕೊಂಡ್ಬಿಟ್ಟುಡ? ಫಸ್ಟ್ ಲುಕ್ಕಲ್ಲಿ ಕಣ್ಣು ಕ್ಲಿಕ್ ಮಾಡಿದ್ದೆ, ಅದೇ ಲವ್ ಮಾಡ್ಲಿಕ್ಕೆ ಕಿಕ್ ಸಿಕ್ಕಿತ್ತು. ಕ್ಯಾಚ್ ಕ್ಯಾಚ್ ಕ್ಯಾಚ್. ತೊಂದರೆ ಇಲ್ಲ. ಕಲ್ತಿಬಿಟ್ರು, ಇಷ್ಟು ಪಸಂದಾಗಿರೋ ಹೆಣ್ಣು ನಂಬಿದಲ್ಲಿದ್ದಾಗ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ಹೆಂಗ್ ಕಣ್ಣ ಕ್ಲಿಕ್ ಮಾಡಿದುಡ? ಅಲ್ಲಪ್ಪ, ನಾನು ಫೇಸ್ಬುಕ್ಕಲ್ಲಿ ಅವಳ ಫೋಟೋ ನೋಡಿ ಕಣ್ಣು ಕ್ಲಿಕ್ ಮಾಡಿದ್ದು. ಬಜಿ ಕಮೆಂಟ್ಸ್ ಕಳಿಸಿದಷ್ಟೇ, ಆದ್ರೂ ಡೌಟ್ ಬೇಡ. ಆ ಹುಡುಗಿ ನಾನು ಕರೆಸ್ತೇನೆ, ನಿಮಗೆ ತೋರಿಸ್ತೇನೆ, ಆಗ ನೀವು ನೋಡಿ. ಆದ್ರೆ ಕೆಟ್ಟ ದೃಷ್ಟಿಯಲ್ಲಿ ಬೇಡ. ಮಧುರ ಬಾಬಿ, ಮಧುರ ಬಾಬಿ, ಮಧುರ ಆಶೀರ್ವಾದ ಮಾಡಿ. ಅಯ್ಯೋ ರಾಕಿ ಅವ್ರೆ, ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ದೀರಾ? ನಿಮಗೊಂದು ಸಿಹಿ ಸುದ್ದಿ ತಿಳಿಸ್ಬೇಕಂತ ಬಂದಿದ್ದೇನೆ. ಸಿಹಿ ಸುದ್ದಿನ? ಏನದು? ಮದ್ವೆಗಿತ್ತು ಏನಾದ್ರು ಸೆಟ್ ಆಯ್ತಾ? ಒಬ್ಬಟ್ಟು ಪೂರ್ಣ ಚೆನ್ನಾಗಿರುತ್ತೆ ಅಂತ ಆಯ್ಕೊಂಡು ತಿನ್ನೋರ್ನೆಲ್ಲ ಕರ್ಣ ಅನ್ನಕ್ಕಾಗಲ್ಲ. ಇವನೇ ಆಯ್ಕೊಂಡು ತಿಂತಾನೆ, ಇವನಿಗೆ ಹೆಂಡತಿ ಬರಬೇಕಾ? ಐ ಲೈಕ್ ಇಟ್. ಭಯ್ಯ, ನಾನು ಆಯ್ಕೊಂಡು ತಿಂತ ಇದ್ದೇನೆ ನಿಜ, ಆದ್ರೆ ನೀವು ಮಧುರ ಬಾಬೇನು ಆಯ್ಕೊಂಡು ತಿಂತಿದ್ರಲ್ಲ. ಐ ಲೈಕ್ ಇಟ್. ಲೇ, ನನ್ನ ನಿಲ್ಲಿಷ್ಟಕ್ಕೆ ಸೇರಿಸ್ಕೊತೇನೋ? ಜಾನಿ, ಅವ್ರೇನೋ ಸಿಹಿ ಸುದ್ದಿ ಹೇಳಕ್ ಬಂದಿದ್ದಾರೆ, ಸ್ವಲ್ಪ ಸುಮ್ಮನಿರಿ. ರಾಕಿ ಅವ್ರೆ, ಅದೇನು ಅಂತ ಹೇಳಿ. ಐ ಲೈಕ್ ಇಟ್. ವಾವ್, ಈ ಹುಡುಗಿ ಸೂಪರ್ ಆಗಿದ್ದಾಳೆ. ಯಾರು ಹೇಳು? ಮಧು, ಎಂತ ಪ್ರಶ್ನೆ ಅಂತ ಕೇಳ್ತೀಯ? ಈಗಿನ ಕಾಲದ ಹುಡುಗರು ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತ ಇಂಥ ಸುಂದರವಾದ ಹುಡುಗಿರ ಫೋಟೋನ ಮೊಬೈಲಲ್ಲಿ ಇಟ್ಕೊಂಡಿರ್ತಾರೆ, ಮಲಗಿದ ಮೇಲೆ ಕನ್ಸು ಕಾಣೋಕೆ ಅಂತ. ಇದೆಲ್ಲ ಕಾಮನ್ ಅಲ್ವೇನೋ ರಾಕೆ? ಐ ಡೋಂಟ್ ಲೈಕ್ ಇಟ್.
ಭಯ್ಯ ನಿಮ್ಮ ಬ್ಯಾಕ್ಯುಲರ್ ಲೈಫ್ ಅನ್ನು ನೆನಪಿಸಿಕೊಂಡು ಅದನ್ನೆಂತದಕ್ಕೆ ಎಲ್ಲರಿಗೂ ಮ್ಯಾಕ್ ಮಾಡ್ತೀರಾ? ಇವಳು ಹಾಗೆಲ್ಲ ಕನಸಿನಲ್ಲಿ ಬರೋ ಹುಡುಗಿ ಅಲ್ಲ. ಇವಳು ನನ್ನೊಟ್ಟಿಗೆ ಡ್ಯೂಯೇಟ್ ಆಡ್ಲಿಕ್ಕೆ ಬರೋ ಹುಡುಗಿ. ನಾನು ಮತ್ತು ಇವಳು ತುಂಬಾ ಪ್ರೀತಿ ಮಾಡ್ತಿದ್ದೇವೆ. ಶೀಘ್ರದಲ್ಲಿ ಮದುವೆ ಕೂಡ ಆಗ್ತಿದೆ. ರಾಖಿ ಅವರೇ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಲೈ ಆಫ್ ಮಿಂಟ್ಲು ರಾಕಿ. ಎಸ್ ಬಾಸ್. ನೋಡು, ಕರಡಿಗೆ ಜೇನು ಅಂದ್ರೆ ಇಷ್ಟ ಅಂತ ಗೊತ್ತಿದ್ದೆ. ಜೇನು ತುಂಬಾ ಎತ್ತರದಲ್ಲಿ ಗೂಡು ಕಟ್ಟೋದು. ನೋಡು, ಈ ರೀತಿ ಆಸೆ ಎಲ್ಲ ಬಿಟ್ಟು ಯಾವ್ದಾದ್ರು ಕರಡಿನ ನೋಡ್ಕೋ. ಸುಮ್ಮನೆ ಈ ರೀತಿ ಕನ್ಸು ಕಾಣ್ಬೇಡ. ಭಯ್ಯ, ಶೀಘ್ರದಲ್ಲಿ ಈ ಜೇನುಗೂಡನ್ನು ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿ ಅವಳ ಬಾಯಿಂದಲೇ ನಮ್ಮ ಪ್ರೀತಿಯನ್ನು ಒಪ್ಪಿಸ್ತೇನೆ. ಆಗಲಾದ್ರೂ ನನ್ನ ನಂಬ್ತೀರಾ? ಲೇ, ಕುರುಡ ಕೋಲಿಲ್ದೆ ನಡೀತಾನೆ ಅಂದ್ರೆ ಬೇಕಾದ್ರೆ ನಂಬಿಡ್ತೀನಿ. ಈ ಹುಡುಗಿ ನಿನ್ನಿಂದ ಬಿದ್ದಿದ್ದಾಳೆ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ ಕಣ. ಬೈ, ನಿಮ್ಗೊಂದು ಕತೆ ಗೊತ್ತುಂಟಾ? ಏನು? ಸಿಹಿ ದ್ರಾಕ್ಷಿ ಕೈಗೆ ಎಟಕ್ಲಿಲ್ಲ ಅಂತೇಳಿ ಪಾಕ್ಸು ಅದನ್ನ ಹುಳಿ ಅಂತ ಹೇಳ್ತಂತೆ. ಆದ್ರೆ ಮಂಕಿ ಅದೇ ದ್ರಾಕ್ಷಿಯನ್ನ ಕಿತ್ತು ತಿಂದು ಸಿಹಿ ಅಂತ ಹೇಳ್ತಂತೆ. ಐ ಲೈಕ್ ಇಟ್. ಲೇ, ಇಂಥ ಕೋತಿ ನರಿ ಕತೆನ ನನ್ನ ಹತ್ರ ಹೇಳ್ಬೇಡ. ನಿನ್ನ ತಾಕತ್ತಿದ್ರೆ ಅವಳನ್ನ ಕರ್ಕೊಂಡ್ಬಂದು ನನ್ನ ಮುಂದೆ ನಿಲ್ಸು. ಆಗ ಇದು ನಿಜ ಅಂತ ನಂಬ್ತೀನಿ. ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿ ನಿಮ್ಮ ಹೊಟ್ಟೆ ಉರಿಸ್ತೇನೆ. ಬರ್ತೇನೆ. ಕಾಲಾಯ ತಸ್ಮೈ ನಮಃ. ಬಾಬಿ, ಹೇಗುಂಟು ನನ್ನ ಸೆಲೆಕ್ಷನ್? ಸೂಪರ್. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್. ಮಧುರ ಅವರು ಗೋರಂಟಿ ಹಾಕತ್ತಾರೆ ನೋಡ್ತಾ ಇದ್ರೆ ಇವತ್ತು ನನ್ನ ಪ್ರೀತಿಗೆ ಒಂದು ದಾರಿ ಸಿಕ್ಕುತ್ತೆ ಅನ್ನಿಸ್ತಾ ಇದೆ. ಮಧುರ ಅವ್ರೆ, ಬನ್ನಿ ಗೌಡ್ರೆ. ಮಧುರ ಅವ್ರೆ, ಈ ಗೋರಂಟಿದು ಒಂದು ವಿಷಯ ಗೊತ್ತಾ? ಏನದು? ಇದು ಎಷ್ಟು ಕೆಂಪಣ್ಣಗೆ ತಿರುಗ್ತದೋ ಅಷ್ಟು ನಿಮ್ಗೆ ನನ್ನ ಮೇಲೆ ಪ್ರೀತಿ ಬರ್ತದೆ ಅಂತ. ಗೌಡ್ರೆ, ಈ ಗೋರಂಟಿ ಯಾವ ಬಣ್ಣಕ್ಕೆ ಬೇಕಿದ್ರೂ ತಿರುಗ್ಲಿ, ಆದ್ರೆ ನನ್ನ ಮನ್ಸು ಮಾತ್ರ ಭೂಮಿ ಸೂರ್ಯನ ಸುತ್ತ ತಿರುಗ್ತಿರೋ ಹಾಗೆ ನಿಮ್ ಸುತ್ತ ಯಾವಾಗ್ಲೂ ತಿರುಗ್ತಾನೆ ಇರುತ್ತೆ. ಮಧುರ ಅವ್ರೆ, ಈ ಗೋರಂಟಿನ ನಾನು ಹಾಕ್ಲೆ? ಇದೇನಿದು ಗೌಡ್ರೆ, ನಿಮ್ ತಲೆ ಜೋಕರ್ ತರ ತಿರುಗ್ತಿದ್ರ? ಹಾಕ್ ತಿರುಗಿದ್ರೆ BP ರೈಸ್ ಆಗೋಗುತ್ತೆ. ನಿಮ್ಮನ್ನ ನೋಡ್ತಾ ಇದ್ರೆ ಯಾರಿಗೆ ತನ್ನ BP ಜಾಸ್ತಿ ಆಗಲ್ಲ ಹೇಳಿ. ಏನಂದ್ರೆ? ಅದು ಮಧುರ ಅವ್ರೆ, ಗೋರಂಟಿ ಹಾಕತ್ತಾ ಇದಾರ್ಯಾ? ಗೌಡ್ರೆ, ಇದ್ ಎಂತ ಪ್ರಶ್ನೆ ಅಂತ ಕೇಳ್ತಿದ್ದೀರಾ? ಕಣ್ ಮುಂದೆ ಗೋರಂಟಿ ಹಾಕೋತಿದ್ದೀನಿ, ಗೋರಂಟಿ ಹಾಕೋತಿದ್ದೀರಾ ಅಂತ ಕೇಳ್ತೀರಾ? ನಾ ಕೇಳ್ಬೋದು ಹಂಗೆಲ್ಲ ಮಧುರ ಅವ್ರೆ. ಗೋರಂಟಿ ಹಾಕತ್ತಾ ಇದಾರಲ್ಲ, ಯಾನ್ ವಿಶೇಷ ಅಂದಿ? ವಿಶೇಷ ಏನೂ ಇಲ್ಲ ಗೌಡ್ರೆ, ಫ್ರೀ ಆಗಿದ್ನಲ್ಲ ಅದಕ್ಕೆ ಗೋರಂಟಿ ಹಾಕೋತಿದ್ದೆ. ನಾಕ್ಲೆ ಅಂದ್ರೆ ನಿಮ್ಗೆ ಗೋರಂಟಿ ಹಾಕಲ್ಲ ಕಷ್ಟ ಆದ್ರೆ ಹೇಳಿ ನಾ ಕೊಡ್ತೀನಿ ಅಂದಿ. ಇದನ್ನೇನು ಕೊಳಲಿ ನೀರ್ ಬಿಟ್ಟಂಗ್ ಅನ್ಕೊಂಡಿದೀರಾ? ಇದನ್ನೆಲ್ಲ ಮೊದ್ಲಿಂದಾನೆ ಕಲ್ತಿರ್ಬೇಕು. ಮಧುರ ಅವ್ರೆ, ನೀವು ಒಂದ್ಸತಿ ಓನಿ
ಎಷ್ಟು ಪಸಂದಾಗ ಗೋರಂಟಿ ಹಾಕ್ತೀನಿ ನೋಡಿ. ಬೇಡ ಗೌಡ್ರೆ, ನೀವು ಗೋರಂಟಿ ಹಾಕೋದು ಬೇಡ, ನನ್ನ ಕೈ ಅಸಹ್ಯ ಆಗೋದು ಬೇಡ. ಬೇಕಿದ್ರೆ ಹೋಗಿ ಪುಟ್ಮಲೆಯವ್ರ ಗೋರಂಟಿ ಹಾಕಿ. ಮಧುರ ಅವ್ರೆ ಶಂಕರೇಶ್ವರ, ಏನಪ್ಪ ನಿನ್ನಲ್ಲಿ ಇಲ್ಲಿ ನೀ ಎಷ್ಟೇ ಪ್ರಯತ್ನ ಪಟ್ಟರು ಫಲನೇ ಸಿಗ್ತಾ ಇಲ್ವಲ್ಲ. ಅದೇನೋ ಹೇಳ್ತಾರಲ್ಲ, 6 ಕೇರ್ನಿಲ್ಲ 3 ಕಿಳಿನಿಲ್ಲ, ಹಂಗಾಯ್ತು ನನ್ನ ಜೀವನ. 6 - 5 = 2. ಪುಟ್ಮಲ್ಲಿ ಅವರೇ, ಬನ್ನಿ ಬನ್ನಿ ಚಂದನ ಅವರೇ. ಪುಟ್ಮಲ್ಲಿ ಅವರೇ, ಏನಾಯ್ತು? ಅಟ್ಟೆಲಿ ಸಾನೆ ತುಂಬಿತ್ತು, ಹೊಡಿತಾ ಇದ್ದ, ಕಣ್ಣಿಗೆ ಧೂಳ್ ಬಿದ್ಬಿಡ್ತವನಿ. ಅಯ್ಯೋ, ಇದು ಬಿಡಿ ನೀವು. ಬನ್ನಿ, ಮುಖ ತೊಳ್ಕೊಳ್ಳಿ, ಬನ್ನಿ, ನಾನು ಟವಲ್ ತಗೊಂಡ್ಬರ್ತೀನಿ. ಚಂದನ ಅವರೇ, ನೀವು ಸಾನೆ ಬ್ಯಾಡ್ ಬಾಯ್. ಪುಟ್ಮಲ್ಲಿ ಅವರೇ, ಅದು ಬ್ಯಾಡ್ ಬಾಯ್ ಅಲ್ಲ, ಗುಡ್ ಬಾಯ್. ಹಿಡಿದ್ರಿ ಚಾಲ. ಚಂದನವ್ರೆ, ಚಂದನವ್ರೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನಿಲ್ಲ ಪುಟ್ಮಲ್ಲಿ ಅವರೇ, ನಿಮ್ಮ ಕಣ್ಣು ಧೂಳು ಬಿದ್ದು ನೀವು ಒದ್ದಾಡ್ತಿದ್ದನ್ನ ನೋಡಿ ನನ್ನ ಕಣ್ಣು ಖಾರದ ಪುಡಿ ಬಿದ್ದಂಗಾಯ್ತು. ಅಲ್ಲ ಪುಟ್ಮಲ್ಲಿ ಅವರೇ, ಮನೆ ಕೆಲಸ ಎಲ್ಲ ನೀವೇ ಯಾಕೆ ಮಾಡ್ಬೇಕು ಅಂತ? ಅಯ್ಯ, ನಮ್ಮಟ್ಟಿ ನಾ ಕೆಲಸ ಮಾಡಿದೆ, ನೀವು ಮಾಡಿ ಏನಕ್ಕದ್ದ? ಅನ್ನೇ ಪುಟ್ಮಲ್ಲಿ ಅವರೇ, ನಾನು ಇರೋದು ನಿಮ್ಗೋಸ್ಕರ ಅಂದಮೇಲೆ ಇಷ್ಟು ಮಾಡದೇ ಇದ್ರೆ ಹೇಗೆ? ನೀವು ಅನ್ನಿ, ಗೋಡೆ ಮೇಲಿರೋ ಧೂಳಲ್ಲ, ಮನೆ ಕಸ ಎಲ್ಲ ಕುಡಿಸಿ ಕ್ಲೀನ್ ಮಾಡ್ಬಿಡ್ತೀನಿ. ಹಂಗಂದರಿಯಾ? ಇಟ್ಕೊಳ್ಳಿ ಬರ್ಲು. ಅಟ್ಟಿ ದುಂಬೆಲ್ಲ ಹೊಡೆದ್ಬಿಟ್ಟು ಕಸ ಗುಡಿಸ್ಬಿಡಿ. ಇದಕ್ಕೆ ಹೇಳೋದು, ಕಟ್ಟಬೇಕಾದದನ್ನ ಎಲ್ಲೋ ಬಿಟ್ಕೊಂಡ್ರು ಅಂತ. ಚಂದನವ್ರೆ, ನಿಮಗೆ ಬೇಜಾದ್ರೆ ಕೊಡಿ. ಹಾಗೇನಿಲ್ಲ ಪುಟ್ಮಲ್ಲಿ ಅವರೇ, ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳದ್ನಲ್ಲ. ಚಂದನವ್ರೆ, ದುಂಬೊಡಿಬೇಕಾದ್ರೆ ಹುಷಾರು, ಕಣ್ಗೆ ಧೂಳ್ ಬಿದ್ಬಿಟ್ಟದು. ಥ್ಯಾಂಕ್ ಯು ಪುಟ್ಮಲ್ಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನನ್ನ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಇದೆ. ಶುರು ಹಚ್ಕೊಳ್ಳಿ. ಆಮೇಲೆ ಪುಟ್ಮಲಿ ಇದೇನಮ್ಮೆ ಹಟ್ಟಿ ಕೆಲಸ ಮಾಡಕ್ಕೆ ಯಾರನ್ನ ಕೆಲಸದವ್ರನ್ನ ಇಟ್ಕೊಂಡಿದೆ? ಬಾಬಣ್ಣ, ಇವರು ಕೆಲಸದವ್ರಲ್ಲ. ಅಣ್ಣಪ್ಪನವರು ಅಂದ್ಮೇಲ್ಕ ನಾ ಹೇಳ್ದಂದ್ರೇನು ತಪ್ಪಿಲ್ಲ. ಪಾಪ ಇಷ್ಟು ದಿನ ನಾಲಾಯಕಾಗಿ ಓಡಾಡ್ಕೊಂಡಿದ್ರು, ಇವತ್ತು ನಮ್ಮ ಮಟ್ಟಿಲಿ ಕೆಲಸ ಹುಡಿಕೊಂಡ್ರೆ ತೊಂದರೆ ಇಲ್ಲ. ಆಮೇಲೆ ಪುಟ್ಮಲಿ ಕ್ಯಾಮೆ ಎಲ್ಲ ಮುಗಿದ ಮೇಲೆ ನಮ್ಮವರು ಅಂತ ಬರಿಗೈಲಿ ಕಳಿಸ್ಬೇಡ, 1 ರೂಪಾಯಿ ಕೂಲಿ ಜಾಸ್ತಿ ಕೊಟ್ಟು ಕಳಿಸು. ಗೌಡ್ರೆ, ನಾನಿಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ಬಂದಿಲ್ಲ ರೀ. ಪಾಪ ಪುಟ್ಮಲ್ಲಿ ಅವರು ಧೂಳು ಹೊಡಿಬೇಕಾದ್ರೆ ಅವ್ರ ಕಣ್ಣಿಗೆ ಧೂಳು ಬಿದ್ಬಿಡ್ತು, ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಓ ಅಣ್ಣಪ್ಪನವ್ರೆ, ನಿಮ್ಮ ಹೆಲ್ಪು ನನಗೆ ಅವಶ್ಯಕತೆ ಇಲ್ಲ. ಕ್ಯಾಮೆ ಮುಗಿಸ್ಕೊಂಡು ಕೂಲಿ ತಕೊಂಡು ಹೋಗಿ. ಗೌಡ್ರೆ, ಇನ್ನೊಂದ್ಸಲ ಕೂಲಿ ಗೀಲಿ ಅಂದ್ರೆ ಚೆನ್ನಾಗಿರಲ್ಲ. ಪುಟ್ಮಲ್ಲಿ ಅವರೇ, ನಿಮ್ಮ ಮನೆ ಕೂಲಿ ಬಂದಾಯ್ತಲ್ಲ, ಎಲ್ಲಾ ಕೆಲಸನ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ. ಬರ್ತೀನಿ. ಅಣ್ಣಪ್ಪನವ್ರೆ, ಪೂರ್ತಿ ಕ್ಯಾಮೆ ಮಾಡಿದ್ರೆ ಪೂರ್ತಿ ಸಂಬಳ ಕೊಡಬಹುದಾಗಿತ್ತು. ಅರ್ಧಂಪರ್ಧ ಕೆಲಸ ಮಾಡಿದರಿ, ತೊಂದರೆ ಇಲ್ಲ. ನಿಮ್ಮನ್ನಂತೂ ಬರೀ ಕೈಲಿ ಕಳಿಸಲ್ಲ, ಅರ್ಧ ಸಂಬಳ ಕೊಟ್ಟು ಕಳಿಸ್ತೀನಿ. ತಗೊಳ್ಳಿ 5 ರೂಪಾಯಿ. ಮಧುರ ಅವ್ರ ಜೈ ಆಂಜನೇಯ. ಏನಪ್ಪನವ್ರ, ಕೈಲಿ ಆಂಜನೇಯನ ವಿಗ್ರಹ ಹಿಡ್ಕೊಂಡು ಓಡಾಡ್ತಾ ಇದಾರಿ. ಇವತ್ತು ಮಂಗಳವಾರ ಅಲ್ವಾ ಗೌಡ್ರೆ, ಮನೆಗೆ ಶನಿ ಬಂದ್ಬಿಡ್ತಾನೆ ಅಂತ ಆಂಜನೇಯನ ಪೂಜೆ ಮಾಡೋಣ ಅಂತಿದ್ದೀನಿ. ಅಣ್ಣಪ್ಪನವ್ರೆ, ನಿಮ್ಮ ಮಟ್ಟಿಗೆ ಯಾವ ಶನಿ ನುಗ್ಗಿದು, ಹೆದರ್ಕೋಬೇಡಿ. ಅದು ನಿಜನೇ ಬಿಡಿ ಗೌಡ್ರೆ, ದಿನ ಬರೋ ಶನಿ ನೀವೇ ಇರುವಾಗ ನಮ್ಮ ಮನೆಗೆ ಯಾವ ಶನಿ ಬರ್ತಾನೆ? ಯಾರ ಅನ್ಕೊಂಡಂಗಾಯ್ತು. ಏನಿಲ್ಲ ಗೌಡ್ರೆ, ಆ ಶನಿ ಬೇಕಾದ್ರೂ ಕೆಲವೊಂದ್ಸಲ ಒಳ್ಳೇದ್ ಮಾಡ್ಬಿಡ್ತಾನೆ. ನಮ್ಮ
ನಮ್ಮನೆಗೆ ಬರೋ ಶನಿ ಇದೆಯಲ್ಲ ಅದು ತಲೆಯಲ್ಲಿ ಕೆಟ್ಟದ್ದು ತುಂಬಿಕೊಂಡೇ ಬರುತ್ತೆ. ಅಣ್ಣಪ್ಪನವ್ರೆ, ಈಗ ನೀವು ಯಾರನ್ನ ಶನಿ ಅನ್ಕೊಂಡ್ ಮಾತಾಡ್ತಾ ಇದ್ದಾರಿ? ಅನ್ಕೊಂಡು ಮಾತಾಡ್ತಿಲ್ಲ ಗೌಡ್ರೆ, ಶನಿ ಹತ್ರನೇ ನೇರವಾಗಿ ಮಾತಾಡ್ತಿದ್ದೀನಿ. ಅಂದ್ರೆ ನೀವು ನನ್ನ ಶನಿ ಅನ್ಕೊಂಡಿದಾರ್ಯಾ? ನಿಮ್ಮ ಹೆಸರಲ್ಲಿ ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಮತ್ತು ಆಧಾರ ಕೇಳ್ತಿರಲ್ರಿ. ತೊಂದ್ರೆ ಇಲ್ಲ, ನೀವು ಯಾವತ್ತನ ನನ್ನ ಬಗ್ಗೆ ಒಳ್ಳೇದು ಮಾತಾಡಿದಾರಿ. ನಾನು ನಿಮ್ಮ ಜೊತೆ ಮಾತಾಡಲ್ಲ. ಮಧುರ ಅವ್ರು ಇಲ್ಲೇ ಶನಿ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ನವಗ್ರಹ ಸುತ್ತಕ್ಕೆ ಹೋಗಿದ್ದಾಳೆ. ಪಾಪ ಮಧುರ ಅವರು ನಿಮ್ಮಂತ ನಾಲಾಯಕ್ನ ಕಟ್ಕೊಂಡ ಮೇಲೆ ನವಗ್ರಹ ಸುತ್ತದೆ ನ್ಯೂಜಿಲೆಂಡ್ ಸುತ್ತಕ್ಕದ್ದ? ಈ ಗೌಡ್ರೆ, ನಾನು ಶನಿ ಅಂತ ಹೇಳಿದ್ದು ನಿಮ್ಗೆ ರೀ. ಬೆಳಗಾದ್ರೆ ಸಾಕು ಮಧುರ ಅವ್ರೆ ಅಂತ ನಮ್ಮ ಮನೆಗೆ ಒಕ್ಕರ್ಸ್ಕೊಂಡ್ಬಿಡ್ತಿರಲ್ರಿ. ಇಂಥ ಶನಿಯಿಂದ ನನ್ನನ್ನು ಕಾಪಾಡಪ್ಪ ಅಂತ ನವಗ್ರಹ ಸುತ್ತಕ್ಕೆ ಹೋಗಿದ್ದಾಳೆ. ನಾನು ಎಟ್ಟಿಗೆ ಬರೋದು ಇಷ್ಟ ಇಲ್ಲ ಅಂದ್ರೆ ನೆಟ್ಟಿಗೆ ನಂತ ಹೇಳ್ಬಿಡಿ. ಅದು ಬಿಟ್ಬಿಟ್ಟು ಮಧುರ ಅವ್ರ ಹೆಸರನ್ನ ಮಧ್ಯಕ್ಕೆ ತರಬೇಡಿ. ಗೌಡ್ರೆ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಆಂಜನೇಯ ನೆನ್ಸ್ಕೊಂಡು ಶಾಪ ಹಾಕ್ಬಿಡ್ತೀನಿ. ಅವ್ವಾ, ಶಾಪ ಮಾತ್ರ ಹಾಕ್ಬೇಡಿ. ನಿಮ್ಗೆ ಒಂದು ವಿಷಯ ಗೊತ್ತಾಯ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಹೇಳ್ತೀನಿ ಬಿಡಿ, ಅದಕ್ಕೆ ಯಾಕೆ ಪಾಪ ಮಾಡ್ಕೊಂಡಾರಿ? ನಮ್ಮ ಕಲ್ಟಿವೇಟರ್ ಇಲ್ವಾ, ಅವನ್ನ ಯಾವುದೋ ಲಾಡುತ್ತಾರೆ ಇರೋ ಹುಡುಗಿ ಪ್ರೀತಿ ಮಾಡ್ತಾಳೆ ಅಂತ ಫೋಟೋ ಇಟ್ಕೊಂಡು ಊರೆಲ್ಲ ಡಂಗೂರ ಸಾಡ್ತಾವನೆ. ಗೌಡ್ರೆ, ಅವನು ಮೊದ್ಲೇ ಆಫ್ ಮೆಂಟ್ಲು, ಅವ್ನು ಮಾತ್ರ ನಿಜ ಅಂತ ನಂಬಕ್ಕಾಗತ್ತಾ? ಅನೇಪ್ನವ್ರೆ, ಆ ಹೆಣ್ಣ ನನ್ನ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಮಾಡೋಣ. ನನ್ನ ಹತ್ರನೂ ಹಾಗೆ ಹೇಳ್ದ. ಗೌಡ್ರೆ, ಅವನ್ ಮುಖ ನೋಡಿದ್ರೆ ಸಣ್ಣ ಮಕ್ಳು ಹೆದರ್ಕೊಂಡು ಓಡ್ತವೆ. ಅಂಥದ್ರಲ್ಲಿ ಗೊಂಬೆ ತರ ಇರೋ ಹುಡುಗಿ ಈ ಗೂಬೆನ್ ಪ್ರೀತಿ ಮಾಡ್ತಾಳ? ಹೇಳಕ್ಕಾಗಲ್ಲ ಅನೇಪ್ನವ್ರೆ, ಯಾವ ಹುತ್ತದಲ್ಲಿ ಯಾವ ಆವಿರ್ತದೋ. ಈಗಿನ ಕಾಲದ ಎಣ್ಣೆಕ ಬೆಣ್ಣೆ ತರ ಬೆಂಕಿಗಲ್ಲ ಬಿಸಿಲಿಗೆ ಕರ್ಗೋಗ್ಬಿಡ್ತಾರೆ. ಗೌಡ್ರೆ, ಹೇಗಾದ್ರೂ ಮಾಡಿ ಇದು ನಿಜಾನ ಸುಳ್ಳು ಅಂತ ಕಂಡುಹಿಡಿಬೇಕು. ಹಲೋ, ನಾನಾ ರಾಕಿ ಅಲಿಯಾಸ್ ರಾಕಿ ರೈ ಫ್ರಮ್ ಮ್ಯಾಂಗ್ಳೂರು. ಎಂತ ಗೊತ್ತುಂಟಾ, ನಮ್ಮದು ಮಂಗಳೂರಿನಲ್ಲಿ 108 ಬೋಟ್ ಉಂಟು. ಹೇಳಪ್ಪ, ಈಗ 108 ಫೋನ್ ಮಾಡಿದ್ರೆ ಬೋಟ್ ಬರಲ್ಲ, ನಿನ್ನ ಎತ್ತಕೊಂಡು ಹೋಗಕ್ಕೆ ಆಂಬುಲೆನ್ಸ್ ಬರ್ತದೆ. ಐ ಲೈಕ್ ಇಟ್. ಈಗ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ. ಐ ವಿಲ್ ಕಾಲ್ ಯು ಲೇಟರ್. ಎಂಥದ್ದಿದ್ದೀರಿ ರಿಂಗ್ ಮಾಸ್ಟ್ರೆ? ಜಾನಿ ಬಾಯಿನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದೀರಾ? ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಅದ್ಯಾಕೋ? ಅವು ಮುಗಿಸಿ ಎಂತಾದ್ರೂ ಒಟ್ಟಿಗೆ ಆಯ್ತಾ? ಐ ಲೈಕ್ ಇಟ್. ನಿನ್ನಂತ ಗೋಸುಂಬಿನ ಹೊಡಿಬೇಕು ಅಂದ್ರೆ ಹಾವು ಮುಂಗುಸಿನೂ ಒಂದಾಗ್ಬೇಕು, ಹುಲಿ ಜಿಂಕೆನೂ ಒಂದಾಗ್ಬೇಕು. ಯಾರ ಹತ್ರನೋ ಫೋನಲ್ಲಿ 108 ಬೋಟ್ ಇದೆ ಅಂತ ನೀರಿಲ್ದೇ ಇರೋ ಸಮುದ್ರದಲ್ಲಿ ಬೋಟ್ ಬಿಡ್ತಾ ಇದೆ. ನಾನು ನನ್ನ ಲವರ್ ಒಟ್ಟಿಗೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದೆಪ್ಪ. ನೀವಿಬ್ರು ಎಂತಿದ್ದಕ್ಕೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗಿ ಬಂದದ್ದು. ಅಡ ಕಲ್ಟಿವೇಟ್ರು, ಅದ್ಯಾವ್ದ ಹೆಣ್ಣನ್ ಫೋಟೋ ತೋರಿಸಿ ಇವಳನ್ನ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ ಅಂತ ನಮ್ಮ ತಲೆಗೆ ಹುಳ ಬಿಟ್ಬಿಟ್ಟು ಈಗ ಡವ್ ಹೊಡಿತಾ ಇದೆಯಾ? ಬರೀ ಮಾಸ್ಟ್ರೆ, ನಾನು ಒಂದು ಸಲ ಹೇಳಿದರೆ 100 ಸಲ ಹೇಳಿದಾಗೆ. ನಾನು ಆ ಹುಡುಗಿಯನ್ನು ಕರ್ಕೊಂಡು ಮನೆಗೆ ಬಂದೇ ಬರ್ತೇನೆ. ನೀವು ವಾಲ್ಗ ತುತ್ತೂರು ಇಟ್ಕೊಂಡು ಕಾಯ್ತಾ ಇದೆ ಅಂತ. ಐ ಲೈಕ್ ಇಟ್. ಆ ಹೆಣ್ಣ ಕರ್ಕೊಂಬಂದಿಲ್ಲ ಅಂದ್ರೆ ವಾಲಗ ತುತ್ತೂರಿ ಎಲ್ಲ ಶಂಕ ಜಾಕ್ಟ ರೆಡಿ ಮಾಡ್ಕೊತೀವಿ. ವಾಲ್ಗ ತುತ್ತೀರಿ ಓಕೆ, ಈ ಸಂಕಟ ಆಗುತ್ತೆ ಎಂತದಕ್ಕೆ? ನಿನ್ನ ಹೆಣ ಎತ್ಕೊಂಡು ಹೋಗ್ಬೇಕಾದ್ರೆ ಬಾರ್ಸಕ್ಕೆ. ಐ ಲೈಕ್. ಅಡ ಕಲ್ಟಿವೇಟ್ರು, ಕರ್ಕೊಂಬಂದು ಕುಂಡಿಸ್ಬಿಟ್ಟು 1 ಗಂಟೆ ಆಯ್ತು. ದನಕ್ಕ ಚುಂಟ್ ನುಕ್ಕೊಂಡವ್ರ ಹಂಗೆ ಓಡಾಡ್ತಾ ಇದೆ. ಎಲ್ಲರ ನಿಮ್ಮ ಹುಡುಗಿ? ಓಯ್ ನಿಂಗೆ ಮಾಸ್ಟ್ರೆ, ನೀವು ಸುಮ್ಮನೆ ಅಮ್ಮಸ್ತಾರ ಮಾಡಬಾರ್ದು. ಹುಡುಗಿ ನೋಡ್ಲಿಕ್ಕೆ ಬರ್ತಿರೋದು ನನ್ನಲ್ಲ, ನಿಮ್ಮನ್ನಲ್ಲ. ಐ ಲೈಕ್ ಇಟ್. ಅವ ನನ್ನನ್ನು ನೋಡಕ್ಕಾರು ಬರ್ಲಿ, ನಿನ್ನ ನೋಡಕ್ಕಾರು ಬರ್ಲಿ, ಎಷ್ಟೊತ್ತು ಬರ್ತಾಗ ಅಂತ ಹೇಳು. ಓಕೆ, ಒಂದು ನಿಮಿಷ. ಅವ ಸರಿಯಾದ ಟೈಮು ಬರ್ಲಿಲ್ಲ ಅಂದ್ರೆ ನಾವು ನಿನ್ನ ಮೂಗತ್ತಿ ಇಡ್ಬೇಕಾಯ್ತದೆ. ನೀವು ಮಾಸ್ಟ್ರೆ 5 ನಿಮಿಷ ನಿಲ್ಲಿ, ಅಷ್ಟರಲ್ಲಿ ನನ್ನ ಹುಡುಗಿ ಇಲ್ಲಿ. ಆಫ್ ಮೆಂಟ್ಲು ರಾಕೆ, ಅವಾಗಿಂದನು ಬರೀ ಬಿಲ್ಡಪ್ಪೇ ಕೊಡ್ತಿದ್ಯಾ? ನಿಜವಾಗ್ಲೂ ಹುಡುಗಿ ಬರ್ತಾಳೆನಾ? ಜಾನಿ ಬಾಯ್, ನಾನು ಹೇಳಿದಲ್ಲ, ನಾನು 1 ಸಲ ಹೇಳಿದ್ರೆ ಮುಗೀತು, 100 ಸಲ ಹೇಳಿದಾಗೆ. 5 ನಿಮಿಷ ವೇಟ್ ಮಾಡಿ, ನನ್ನ ಹುಡುಗಿ ಬರ್ತಾಳೆ. ನೆಪ್ನವ್ರಿ, ಇವನ್ ಕತೆ ಹೆಂಗಾಗ್ಬಿಟ್ಟದ ಅಂದ್ರೆ ಕಾಯಿ ಸುಟ್ಟೋಗಿರೋ ಮೋಟ್ರನ್ನ ಬೋರ್ ಒಳಕ್ ಬಿಟ್ಬಿಟ್ಟು ನೀರು ಬರ್ತಾ ಇಲ್ಲ ಅನ್ನಂಗ ಆಯ್ತು. ಓ ನಿಮ್ಮ ಮಾಸ್ಟ್ರೆ, ಜಾನಿ ಬಾಯ್, ನೀವಿಬ್ಬರು ಇಲ್ಲಿ ಮಾತಾಡ್ತೀರಿ, ನಾನು ನಿಮಗೆ ಹೋಗಿ ಟೀ ತಗೊಂಡು ಬರ್ತೇನೆ. ಗೌಡ್ರೆ ನೋಡ್ರಿ, ಹಾಫ್ ಮೆಂಟ್ಲು ತೋರಿಸಿದ ಹುಡುಗಿ ಇಲ್ಲೇ ಬರ್ತಿದ್ದಾಳೆ. ಹಾಯ್, ವೇರ್ ಇಸ್ ರಾಕಿ ಹೋಮ್? ಓ ಸಾರಿ, ನಿಮಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ. ಇಲ್ಲಿ ರಾಕಿ ಅವ್ರ ಮನೆ ಎಲ್ಲಿದೆ?
ಓ ನೀವು ರಾಖಿ ಅವ್ರನ್ನ ನೋಡಕ್ ಬಂದಿದ್ದಾರ್ಯಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ 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 ಕೂತ್ಕೊಳ್ಳಿ. ಎಲ್ಲಿ ನಿಮ್ ಬಾಸ್ ರಾಕಿ? ಅವ್ರ ಮನೆ ಕೆಲಸದವ್ರೇನೋ ನನ್ನ ನೋಡ್ಬೇಕು ಅಂದ್ರಂತೆ, ಹಾಗಾಗಿ ಬಂದೆ. ಸ್ವಲ್ಪ ಬೇಗ ಕರಿತೀರಾ? ನನಗ್ ಟೈಮ್ ಆಗಿದೆ, ಹೋಗ್ಬೇಕು. ಕರಿತೀನಿ ಬಾಸ್. ಏನು ಬಾಸ್ ನಿಮ್ಗೆ ಕೆಲ್ಸಗಾರನ್ ಕಂಡ್ರು ಈ ಪಟ್ಟಿ ಪ್ರೀತಿ, ನೀವೇ ಚೀತನ್ ಕೊಟ್ಬಿಟ್ರಿ. ಹಾಯ್ ರೆಡ್ ಬುಲ್. ಯಾರ್ ನೀವು? ನಾನ್ ರಾಕಿನ್ ಕರೆದ್ರೆ ಯಾವ್ದೋ ಕೋತಿ ಬಂದ್ ಕುತ್ಕೊಂಡಿದೆ. ಮೇಡಮ್ ಏನ್ ಹೀಗೆ ಹೇಳ್ಬಿಟ್ರಿ? ನಮ್ ಬಾಸ್ ರಾಖಿ ಇವ್ರೆ. ವಾಟ್? ಇವ್ರಾ? ಹೂಕನ್ ಹೇಳಿ ಮೇಡಮ್ನವ್ರೆ, ಇವರೇ ರಾಖಿ ರೈ ಅವರು. ಇವ್ರನ್ನೇ ತಾನೇ ನೀವು ಲವ್ ಮಾಡ್ತಾ ಇರೋದು? ಆರ್ ಯು ಮ್ಯಾಡ್? ನಾನು ಇವ್ರನ್ನ ಲವ್ ಮಾಡ್ತಾ ಇದ್ದೀನ? ಒಂದ್ ನಿಮಿಷ, ನಾನು ಈ ರಾಕಿನ್ ಲವ್ ಮಾಡ್ತಾ ಇರೋದು. ಹಲೋ ರಾಕಿ, ವೇರ್ ಆರ್ ಯು? ಐ ಆಮ್ ಎರಿತೀನಿ. ಯು ಚೀಟ್? ಐ ಲೈಕ್ ಇಟ್. ಏನಡ ಕಲ್ಟಿವೇಟರ್ ಇದು? ಮತ್ತೆಂತ ಮಾಡೋದು ಗೆಂಡ ತಿಮ್ಮ? ಫೇಸ್ಬುಕ್ ಅಲ್ಲಿ ಈ ಮುಸುಂಟನ್ನು ಹಾಕಿದ್ರೆ ಯಾವ್ದಾದ್ರೂ ಮುಸುಂಟು ಒಳಿತದ? ಅದಕ್ಕೆ ಒಂದು ಚಂದದ ಮುಸುಂಟನ್ನು ಹಾಕಿದ್ದು, ಈ ಮುಸುಂಟು ಅಲ್ಲಕ್ಕೆ ಬಿತ್ತು. ಥ್ಯಾಂಕ್ ಯು ವೆರಿ ಮಚ್ ಬ್ರೋ.